ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 501ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಅಂಗದ ನಿರಾಶೆಗೊಂಡಂತಹ ವಾನರರು ಹೇಳ್ತಾನೆ, ನಿಮ್ಮಲ್ಲಿ ಸಾಕಷ್ಟು ಸಾಮರ್ಥ್ಯ ಇದೆ, ಯಾರಾದರೂ ಮುಂದುವರಿ ಈ ಸಮುದ್ರವನ್ನು ಹಾರಿ ಆ ಕಡೆಗೆ ಹೋಗಿ 100 ಯೋಜನೆ ದೂರ ಹೋಗಿ ಸೀತೆಯ ಸುಳುವನ್ನು ತಗೊಂಡು ಬರ್ರಿ, ಯಾರು ಮುಂದುವರಿ ಅಂತ ಕೇಳಿದಾಗ ಅಲ್ಲಿ ಯಾರೂ ಮುಂದುವರೋದಿಲ್ಲ. ಇನ್ನೇ ಕೆಲವೊಂದು ಹಿರಿಯರೇನಿರ್ತಾರೆ, ಮಹಾಪರಾಕ್ರಮ ಇರ್ತಾರೆ, ಬಂದು ಹೇಳ್ತಾರೆ, ನೋಡಪ್ಪ ನಮ್ಗೆ ಸಾಮರ್ಥ್ಯ ಇದೆ, ಆದರೆ 100 ಯೋಜನೆ ಹಾರಿ ಹೋಗುವಂಥ ಸಾಮರ್ಥ್ಯ ಇಲ್ಲ ಅಂತೇಳಿ ಒಬ್ಬೊಬ್ಬರಿಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ಹೇಳ್ಕೊಳ್ತಾರೆ. ಇದನ್ನೆಲ್ಲಾನು ಜಾಂಬವಂತ ಕೇಳ್ತಿರ್ತಾನೆ. ಅವಾಗ ಜಾಂಬವಂತನು ಹೇಳ್ತಾನೆ, ನಾನು ಹೋಗಬಹುದಾಗಿತ್ತು, ಯಾಕೆ ಹೋಗ್ತಾ ಇಲ್ಲ ಅಂದರೆ ನಾನು ಒಂದು ವೇಳೆ ಹಾರಿ 100 ಯೋಜನೆ ಆ ಕಡೆ ಹೋದರೂ ಕೂಡ ಹೊಳ್ಳಿ ಬರುವಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ, ಯಾಕಂದರೆ ನನಗೆ ವಯಸ್ಸಾಗಿದೆ. ಅದಕ್ಕೆ ಹೋದ್ನಂದ್ರೆ ಹೊಳ್ಳಿ ಅದನ್ನು ಸುದ್ದಿ ತರಲಿಲ್ಲ, ಏನು ಅದ್ರ ಬಗ್ಗೆ ಆ ಥರದಿಂದ ಏನು ನಮಗೆ ಪ್ರಯೋಜನ ಇಲ್ಲ, ಅದಕ್ಕೆ ಆ ಕೆಲಸ ನನ್ನ ಕಡೆಯಿಂದ ಆಗ್ತಾ ಇಲ್ಲ ಅಂತ ಹೇಳಿ ಅಂಗದಿಗೆ ಹೇಳ್ತಾನೆ, ವಯಸ್ಸಿನ ನೀವು ಸಣ್ಣವಾಗಿ 100 ಅಲ್ಲ 1000 ಯೋಜನೆ ಹಾರುವಂಥ ಸಾಮರ್ಥ್ಯ ನಿನ್ನಲ್ಲಿದೆ, ಆದರೂ ಕೂಡ ನಾವು ನಿನ್ನ ಕಳಿಸುವುದಿಲ್ಲ, ಯಾಕಂದರೆ ನೀನೇ ನಮ್ಮ ನಾಯಕ, ನಿನ್ನ ನೇತೃತ್ವದಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ, ನಿನ್ನೇ ಮುಖ್ಯ ಕೆಲಸ, ನಮ್ಮಿಂದ ಕೆಲಸ ತಗೊಳ್ಳೋ ನಿನ್ನ ಕಳಿಸುವಂಥ ಯೋಗ್ಯ ಅಲ್ಲ ಹೇಳ್ತಾ ಮುಂದುವರೆದೇನು ಹೇಳ್ತಾನಂದ್ರೆ, ಹೆದರಬೇಡ ಅಂಗದ, ಚಿಂತಿಸಬೇಡ, ನಮ್ಮಲ್ಲಿ ಒಬ್ಬಿದ್ದಾನ, ಹನುಮಾನ್ ಇದ್ದಾನೆ, ಹನುಮಾನ್ನಲ್ಲಿ ಸಾಮರ್ಥ್ಯ ಇದೆ, ಅದಕ್ಕೆ ನಾನು ಹನುಮಾನಿಗೆ ಅವನ ಸಾಮರ್ಥ್ಯದ ಬಗ್ಗೆ ಹೇಳ್ತಾನೆ ಅಂತ ಹೇಳ್ತಾನೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು, ಶತಸಹಸ್ರ ವಾನರ ಸೇನೆ ಮಧ್ಯೆ ಅರಿಸುತ್ತಾ ಜಾಂಬವಂತ ಬಳಿ ಬಂದ ಹನುಮಾನನ. ಶತಸಹಸ್ರ 100,000 ಸಂಖ್ಯೆಯಲ್ಲಿದ್ದಂತಹ ವಾನರ ಸೇನೆಯ ಮಧ್ಯೆ ಹನುಮಾನನನ್ನು ಹುಡುಕುತ್ತಾ ಜಾಂಬವಂತ ಬರ್ತಾನೆ. ಹನುಮಾನ ಶಾಂತ ಚಿತ್ತ ಏಕಾಂಗಿಯಾಗಿರುವಿಕೆ, ಒಂದು ಕಡೆಗೆ ಶಾಂತ ಚಿತ್ತದಿಂದ ಏಕಾಂಗಿನ ಇರ್ತಾನೆ, ಸಪ್ರೇಟ್ ಒಬ್ಬ ನಿಂತಿರ್ತಾನೆ, ಶಾಂತ ಚಿತ್ತದಿಂದ ಇರ್ತಾನೆ. ಅದನ್ನು ನೋಡಿಕೊಂಡು ಹನುಮಾನ, ನೀ ಏಕಾಂಗಿಯಾಗಿ ಶಾಂತ ಚಿತ್ತದಲ್ಲಿ ಏಕೆ ಇದೆ ಅಂತ ಹೇಳಿ ಜಾಂಬವಂತನು ಹನುಮಾನನನ್ನು ಪ್ರಶ್ನೆ ಮಾಡ್ತಾನೆ. ಇನ್ನೊಬ್ಬ ಮಹಾನ ಬಲಶಾಲಿ ಪರಾಕ್ರಮಿ ಜಾನ್ಮೆ ಮತ್ತು ಬಲದಲ್ಲಿ ನೀನು ಸುಗ್ರೀವನಿಗೆ ಸಮ. ಹೇಳ್ತಾನ, ಹನುಮಾನ್ ನೀನು ಸಾಮಾನ್ಯ ವ್ಯಕ್ತಿಯಲ್ಲ, ಎಲ್ಲಾದ್ರಿಗೂ ಸುಗ್ರೀವನಿಗೆ ಸಮ ಇದ್ದೀಯಾ, ನೀನು ಒಬ್ಬ ಬಲಶಾಲಿ ಬಲದಲ್ಲಿ ಸುಗ್ರೀವನಿಗೆ ಸಮ ಇದ್ದೀಯಾ, ಪರಾಕ್ರಮದಲ್ಲಿ ಸುಗ್ರೀವನಿಗೆ ಸಮ ಇದ್ದೀಯಾ, ಜಾನ್ಮೆಯಲ್ಲಿ ಸುಗ್ರೀವನಿಗೆ ಸಮ ಇದ್ದೀಯಾ, ನೀನು ಸುಗ್ರೀವ್ ಎಷ್ಟು ಒಂದು ಪರಾಕ್ರಮ ಹೊಂದ್ಯಾನ, ಸಾಮರ್ಥ್ಯ ಹೊಂದ, ಅಷ್ಟೇ ಸಾಮರ್ಥ್ಯ ನಿನ್ನಲ್ಲಿದೆ ಅಂತ ಹೇಳಿ ಜಾಂಬವಂತ ಹನುಮಾನನಿಗೆ ಹೇಳ್ತಾನೆ. ರಾಮ ಲಕ್ಷ್ಮಣರಿಗೂ ಸಮ ನೀನು, ಬರೇ ಸುಗ್ರೀವ ಅಷ್ಟೇ ಅಲ್ಲ, ರಾಮ ಲಕ್ಷ್ಮಣರಲ್ಲಿರುವಂಥ ಪರಾಕ್ರಮ ಸಾಮರ್ಥ್ಯ ಏನಿದೆಯಲ್ಲ, ಆ ಸಾಮರ್ಥ್ಯಕ್ಕೆ ಸಮನಾದ ಸಾಮರ್ಥ್ಯವನ್ನು ಹನುಮಾನ್ ನೀನು ಹೊಂದಿರುವೆ. ಅದನ್ನೇ ನೆನಪಿಸಿಕೊಡ್ತಾನೆ. ಹನುಮಾನನಿಗೆ ಹೇಳ್ತಾನೆ, ಒಂದು ರೀತಿಯಿಂದ ಕುಸಲಾಯಿಸುವ ಕೆಲಸನೂ ಆಯಿತು, ಅವನ ಸಾಮರ್ಥ್ಯ ಏನಿದೆ ಅಂತ ತಿಳಿ ಹೇಳುವ ಕೆಲಸನೂ ಆಯಿತು. ಜಾಂಬವಂತ ಹನುಮಾನನಿಗೆ ಇದನ್ನೆಲ್ಲ ಮಾಡ್ತಿರ್ತಾನೆ. ಅರಿಷ್ಟನ ಪುತ್ರ ವೈನತೆ, ಅರಿಷ್ಟನ ಪ್ರಜಾಪತಿ ಕಶ್ಯಪ ಮುನಿಯ ಮಗ ಹೆಸರು, ಅವನ ಹೆಸರು ಮೈನತೆ. ಮಹಾಬಲ ಗರುಡ, ಪಕ್ಷಿ ಸಂಕುಲದಲ್ಲಿಯೇ ಶ್ರೇಷ್ಠ ಗರುಡ. ಈ ಗರುಡ ಕುಲದಲ್ಲಿ ಏನಿದೆಲ್ಲ ಅಲ್ಲೇ ಶ್ರೇಷ್ಠ ಕುಲ ಗರುಡ ಯಾವುದಪ್ಪ ಅಂದ್ರೆ, ಅವನ ಮಹಾಬಲ ಗರುಡ ಯಾರಂದ್ರೆ ವೈನತೆ ಯಾರಂದ್ರೆ ಕಶ್ಯಪ ಮುನಿಯ ಪತ್ನಿ ನಿತನ್ನ ಮಗ ಗರುಡ, ಅಂದ್ರೆ ದಕ್ಷರಾಜನ ಮಗಳು. ಅವನಿಗೆ ಕಶ್ಯಪ ಮುನಿಗೆ ಹಲವಾರು ಪತ್ನಿಯರು ಇರ್ತಾರೆ, ಅವರೆಲ್ಲ ದಕ್ಷರಾಜನ ಹೆಣ್ಮಕ್ಕಳೇ ಇರ್ತಾರೆ. ಅದ್ರಾಗ ಒಬ್ಬಳು ಯಾರಪ್ಪ ಅಂದ್ರೆ ಆಕೆ ಹೆಸರು ನಿತನ ಅಂತ ಇರ್ತಾಳೆ. ಆಕೆ ನಿತನನ ಮಗ ಗರುಡ. ಭೇಟಿಯಾಡುವ ದೃಶ್ಯ ಕಂಡಿರುವೆ ಗರುಡನ. ನಾನೇನು ಮಾಡೇನೆ, ಅನೇಕ ಸಲ
ಅನೇಕ ಸಲ ಸಮುದ್ರದಲ್ಲಿ ಮಹಾಸರ್ಪಗಳ ಬೇಟೆಯಾಡುವ ದೃಶ್ಯ ಕಂಡಿರುವೆ. ಗರುಡ ಈ ಸಮುದ್ರದಲ್ಲಿ ಇರುವಂಥ ಮಹಾಸರ್ಪಗಳನ್ನು ಬೇಟೆ ಮಾಡುವುದನ್ನು ನಾನು ಕಂಡಿದ್ದೇನೆ. ಗರುಡನಷ್ಟೇ ವೇಗ, ಧೈರ್ಯ, ಸಾಹಸ ಬಲ ನಿನ್ನಲ್ಲಿ ಕಂಡಿರುವೆ. ಆ ಗರುಡನಷ್ಟೇ ಸಾಹಸ ಬಲ ನಿನ್ನಲ್ಲಿದೆ, ಅದಕ್ಕೆ ಸಮನಾದ ಬಲ ನಿನ್ನಲ್ಲಿದೆ ಅಂತ ಹನುಮಾನನಿಗೆ ಹೇಳ್ತಾನೆ. ನಿನ್ನಲ್ಲಿ ಕಂಡಿರುವೆ ನಾ, ಓ ಹನುಮಾನ್, ಈ ಕಾರ್ಯಕ್ಕೆ ಮಾನಸಿಕ ಸಜ್ಜತೆ ನಿನ್ನಲ್ಲಿಲ್ಲ. ನಿನ್ನಲ್ಲಿ ಸಾಮರ್ಥ್ಯ ಇದೆ, ಹೋಗಬೇಕು ಅನ್ನುವಂಥ ಮಾನಸಿಕ ಸಿದ್ಧತೆ ಇಲ್ಲ, ಪ್ರಿಪೇರ್ಡ್ನೆಸ್ ಇಲ್ಲ ನಿನ್ನಲ್ಲಿ. ಏನೋ ಒಂದು ಸಂದೇಹ ಕಾಡ್ತಾ ಇದೆ, ಇಚ್ಛಾಶಕ್ತಿಯ ಕೊರತೆ ಇದೆ ನಿನ್ನಲ್ಲಿ. ಈ ಕೆಲಸ, ಸಮುದ್ರ ದಾಟುವ ಕೆಲಸ ನಿನ್ನಲ್ಲಿ, ದಾಟುವ ಕೆಲಸ ಸಾಮರ್ಥ್ಯ ನಿನ್ನಲ್ಲಿದೆ. ಆದರೆ ಯಾಕೋ ನೀನು ಏನು ಮಾಡಿದ್ಯಾ, ನಿನ್ನಲ್ಲಿ ಅದನ್ನು ದಾಟಬೇಕು ಅಂತ ಇಚ್ಛೆ ಪ್ರಕಟವಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಪುಂಜಿಕಾಸ್ಥಳ ಅಂಜನ ಅಪ್ಸರಿಯರಿಗಿಂತ ಶ್ರೇಷ್ಠಳು. ಪುಂಜಿಕಾಸ್ಥಳ ಅಂಜನ, ಅಂಜನ ಅಂದ್ರೆ ಅಂಜನಿ, ಹನುಮಾನನ ತಾಯಿ. ಆಕೆ ಯಾವೂರಾಕೆ ಅಂದ್ರೆ ಪುಂಜಿಕಾಸ್ಥಳ ಅಂತ. ಅವಳ ಸೌಂದರ್ಯ ಅಪ್ಸರರಿಗಿಂತನೂ ಆಕೆ ಶ್ರೇಷ್ಠಳು. ವಾನರ ಕೇಸರಿ ಪತ್ನಿ ಅಂಜನಾ ಪುತ್ರ ನೀನು. ನಿನ್ನ ತಾಯಿ ವಂಶನೂ ಶ್ರೇಷ್ಠ ಇದೆ, ತಾಯಿಯೂ ಶ್ರೇಷ್ಠ ಇದ್ದಾಳ, ಆಕೆ ಗಂಡ ಕೇಸರಿ ಕೂಡ ಶ್ರೇಷ್ಠ ಇದ್ದಾಳ. ಅಂದ್ರೆ ನೀನು ಶ್ರೇಷ್ಠ, ಬಲಶಾಲಿ, ತಂದೆ ತಾಯಿಯ ಮಗ. ತಾಯಿ ಅಂಜನಿ, ತಂದೆ ಕೇಸರಿ. ಸೊ ಅವರ ಸಾಮರ್ಥ್ಯವನ್ನೇ ಬಲವನ್ನೇ ನೀನು ಪಡೆದುಕೊಂಡು ಬಂದಿರುವಿಯಾ, ನಿನ್ನಲ್ಲಿದೆ ಅಂತ ಹೇಳ್ತಾನ. ಓ ಹನುಮಾನ್, ವಾನರಿಯರಾಗಿ ಹುಟ್ಟಿದ್ದು ಅವಳ ಪುನರ್ಜನ್ಮ. ನಿನ್ನ ತಾಯಿ ವಾನರ ನಾರಿಯಾಗಿ ಹುಟ್ಟಾಳ. ಆಕೆ ವಾನರ ನಾರಿ ಯಾಕೆ ಹಾಗಾದ್ರೆ ಆಕಿದು ಅದು ಪುನರ್ಜನ್ಮ ಅಂತ ಹೇಳ್ತಾನೆ. ಹಿಂದಿನ ಜನ್ಮದಾಗ ಆಕೆ ಅಪ್ಸರೆಯಾಗಿದ್ದಳು, ಈ ಜನ್ಮದಾಗ ಆಕೆ ಏನಾದ್ರು ಅಂದ್ರೆ ವಾನರ ನಾರಿಯಾಗಿ ಹುಟ್ಟಾಳ. ಅಂಜನಾದಲ್ಲಿದೆ ಇಚ್ಛಾರೂಪ ಧರಿಸುವ ಸಾಮರ್ಥ್ಯ. ನಿನ್ನ ತಾಯಿಯಲ್ಲಿ ಇಚ್ಛೆ ಮಾಡಿದಂಥ ರೂಪ ಧರಿಸುವಂಥ ಸಾಮರ್ಥ್ಯ ನಿನ್ನ ತಾಯಿಯಲ್ಲಿದೆ. ಕುಂಜಾರ ಪುತ್ರಿ ಅಂಜನಾ, ಕುಂಜಾರ ಪುತ್ರಿ, ಕುಂಜಾರ ರಾಜ, ತಂದೆ ಕುಂಜಾರ ಪರ್ವತ ಪ್ರದೇಶ, ಕುಂಜಾರ ರಾಜ್ಯದ ಕುಂಜಾರ ಪುತ್ರಿ ಅಂಜನಾ ಪರ್ವತ ಸುಕರ ತುದಿ ಮೇಲೆ ರೇಷ್ಮೆ ಶೀರೆ ಹೂಹಾರ ಶೃಂಗಾರದಿ ಕುಳಿತಿದ್ದಳು ಮೈ ಮೆರೆತು. ಇವಳು ಪರ್ವತ ಶಿಖರದ ಮೇಲೆ, ತುದಿಯ ಮೇಲೆ, ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿದ್ದಂಥ ಈಗ ಆಂಜನಾದ್ರಿ ಬೆಟ್ಟ ಅಂತ ಏನು ಕರೀತಾರಲ್ಲ, ಈಗ ಕೊಪ್ಪಳ ಹತ್ರ ಇದೆಯಲ್ಲ, ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ಬಳಿ ಏನಿದೆಯಲ್ಲ, ಆನೆಗುಂದಿ ಅದು ಪರಿಸರದಲ್ಲಿ ಈಗ ಬಹಳ ಜನ ನೋಡಕ್ಕೆ ಹೊಂಟಾರೆ. ಆ ಒಂದು ಪರ್ವತಗಿರಿಯ ಇದು ವರ್ಣನೆ. ಹೂಹಾರ ಶೃಂಗಾರದಲ್ಲಿ ಕುಳಿತಿದ್ದಳು ಮೈಮೆತ್ತ. ಆ ಪರ್ವತದ ತುದಿ ಮ್ಯಾಗ, ಬಹುತೇಕ ನೀವು ಆ ತುದಿ ಪರ್ವತ ಹತ್ತಿ ಹೋಗಿದ್ರೆ ನಿಮ್ಗೆ ಗೊತ್ತಾಗ್ತಿದೆ, ಮ್ಯಾಗಿನ ದೊಡ್ಡ ದೊಡ್ಡ ಕಲ್ಲುಗಳನ್ನವ. ನಾನು ಹೋಗೇನೆ, ನೋಡೇನೆ. ದೊಡ್ಡ ದೊಡ್ಡ ಬಂಡೆಗಳನ್ನ ಇವೆ. ಆ ಬಂಡೆಗಳ ಮೇಲೆ ನಿರಂತರವಾಗಿ ತಂಪು ಗಾಳಿ ಬೀಸ್ತಾ ಇರ್ತದೆ. ಇವಳೇನು ಮಾಡಿರ್ತಾಳಂದ್ರೆ ಆ ಪರ್ವತದ ಮೇಲೆ ಹೋಗಿ ಮೈ ಮರೆತು ಕೂತಿರ್ತಾಳೆ. ತಂಪು ಗಾಳಿಗೆ ಮೈ ಮರೆತು ಕುಳಿತಿದ್ದಳು ಮೈ ಮರೆತು. ವರ್ಷಾ ಋತುವಾಗಿತ್ತು, ಅದು ಮಳೆಗಾಲದ ಋತುವಾಗಿತ್ತು, ಅದು ಶುರುವಾಗಿತ್ತು. ಕಾರ್ಮೋಡಗಳ ಗುಡುಗು ತುಂಬಿದ ಆಕಾಶ, ಎತ್ತಲ್ಲ ಕಾರ್ಮೋಡಗಳ ಇದ್ದು ಗುಡುಗಿದ್ದು ಬೀಸುವ ಗಾಳಿಗೆ ಮೈ ಒಡ್ಡಿದ್ದಳು. ಗಾಳಿನೂ ಬೀಸ್ತಾ ಇತ್ತು. ಮಳೆಗಾಲದ ಇವೆಲ್ಲ ಇವು ಲಕ್ಷಣಗಳಿವು. ಬೆಟ್ಟ ಎತ್ತರ, ಶಿಖರದ ಮೇಲೆ ಬಂಡೆ ಮೇಲೆ, ದೊಡ್ಡ ಬಂಡೆ ಮೇಲೆ ಕೂತಿರ್ತಾನೆ. ಆ ಕಡೆ ಎಲ್ಲ ಗುಡುಗು ಕೀಳ ಬರ್ತಿರ್ತದ, ದೊಡ್ಡ ದೊಡ್ಡ ಕಾರ್ಮೋಡ್ಗಳು ಇರ್ತಾವ. ಅದೇ ವೇಳೆಯಲ್ಲಿ ಗಾಳಿ ಬೀಸ್ತಿರ್ತದ. ಆ ಬೀಸು ಗಾಳಿಗೆ ಇವಳು ಏನು ಮಾಡಿರ್ತಾಳ, ಮೈ ಒಡ್ಡಿ ಕುಳಿತಿರ್ತಾಳ. ಬರೀ ಮೈ ಮರೆತು ಮೈ ಒಡ್ಡಿ ಕುಳಿತಿರ್ತಾಳಕ್ಕೆ. ಅಂಜನಾ ಏಕಾಂತದಲ್ಲಿ ಕುಳಿತಿರ್ತಾಳೆ. ಅಂಜನಾ ಅಂದ ಕಂಡು ಮೋಹದಲ್ಲಿ ವಾಯುದೇವ. ಆಕೆಯೇನಾಕಿ ಮೈ ಮರೆತು ಕೂತಿರ್ತಾಳ, ಸುಂದರ ಇರ್ತಾಳ, ಸೌಂದರ್ಯವತಿ ಇರ್ತಾಳ. ಆ ಒಂದು ಆಕೆ ಕೂತಂಥ ಭಂಗಿಯನ್ನು ನೋಡಿ, ಆಕೆಯ ಒಂದು ಮೈಮಾಟವನ್ನು ನೋಡಿ ವಾಯುದೇವನಲ್ಲಿ ಮೋಹ ಹುಟ್ಟಿದೆ, ಕಾಮದ ಬಯಕೆ ಹುಟ್ಟಿದೆ. ಅಪ್ಪಿಕೊಂಡು ಅಂಜನಾಳನ್ನು ತನ್ನ ಭಾವಗಳಿಂದ ವಾಯುದೇವ ಏನು ಮಾಡ್ತಾನ, ಹೋಗಿ ಅಂಜನಾಳನ್ನ ಒಪ್ಕೊಳ್ತಾನ.
ಅರಳಿದ ಮುಖ, ತುಂಬಿದ ಸ್ತನಗಳು, ತೊಡೆಗಳು, ಸಣ್ಣ ನರ ಕಂಡು ಮನ ಮದವೇರಿತು ವಾಯುದೇವನಾಕಿ ಅಂಗಾಂಗಗಳ ಸೌಂದರ್ಯವನ್ನು ಕಂಡ ಇವನಲ್ಲಿ ಒಂದು ಪ್ರಕಾರದ ಕಾಮದವನ ಹೆಚ್ಚಾಯಿತು. ಹೋಗಿ ಅವಳನ್ನು ಅಪ್ಕೊಳ್ತಾನೆ. ಮನ್ಮಥನ ಮೊರೆಹೊಕ್ಕು ರತಿ ಕಿಡೆಗಿಳಿದ ವಾಯುದೇವ. ಮನ್ಮಥನ ಮೊರೆಹೊಕ್ಕು ರತಿ ಕಿಡೆಗಿಳಿದ ವಾಯುದೇವ. ಪ್ರಜ್ಞಾವತಿ ಅಂಜನಾ ಅರಿತರು. ಅವೇನಿದನ್ನು ಮಾಡಾಕತ್ತಿ ಕೆಲಸ ಮಾಡಿದ್ದೀನಿ ಅಂತ ಅಪ್ಪಿಕೊಂಡು ಏನು ತನ್ನ ರತಿ ಕಿಡೆಯ ತೊಡೆದಿದ್ದಾಳ ಅದು ಅವಳಿಗೆ ಅರ್ವಾಗ್ತದೆ. ಯಾಕಂದ್ರೆ ಮೈಮತ್ ಕೂತಿರ್ತಾಳೆ, ಜ್ಞಾನದಾಗ ಕೂತಿರ್ತಾಳೆ, ಒಂದು ಪ್ರಕಾರ ಅವನು ಅತ್ಯಾನಂದದಲ್ಲಿರ್ತಾಳೆ. ಇದನ್ನು ಅವಳಿಗೆ ತಿಳ್ಕೊಳ್ತಾಳೆ. ಅದನ್ನು ಅರಿತಳು. ಕಾಮ ಕೇಳಿ ವಾಮದೇವ ವಾಯುದೇವ ಏನು ಕಾಮ ಕೇಳಿ ಜೊತೆಗೆ ಮಾಡ್ತಿರ್ತಾನ ಅದನ್ನ ತಿಳ್ಕೊಳ್ತಾನ. ಅದೃಶ್ಯರೂಪಿ ವಾಯುದೇವನಿಗೆ ನುಡಿದರು. ಇದು ಭಾಳ ಸೈಂಟಿಫಿಕ್ ಇದೆ, ನಮಗನಿಸ್ತಿದೆ. ವಾಯುದೇವ ಕಣ್ಣಿಗೆ ಕಾಣುವುದಿಲ್ಲ. ವಾಯುದಲ್ಲಿ ಅಂದರೆ ಗಾಳಿಯಲ್ಲಿ ಇಂಥ ಒಂದು ಶಕ್ತಿ ಇದೆಯಲ್ಲ, ವೀರ್ಯಾಣುಗಳಿಗೆ ಒಂದು ಅವಧಿ ಇರ್ತದೆ, 4 ತಾಸು 6 ತಾಸಿನ ಅವಧಿ. ಎಲ್ಲೇ ಒಂದು ಕಡೆಗೆ ಎಲ್ಲೇ ಒಂದು ಇದರಿಂದ ಸ್ಖಲನವಾದಂತಹ ವಾಯುದ ಮೂಲಕ ಅದು ಬೀಜ ಪ್ರಸಾರದ ಒಂದು ಮಾರ್ಗ, ಅದು ವಾಯುದೇವ. ಅದನ್ನು ಇಲ್ಲಿ ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳ್ತಾರೆ, ವೈಜ್ಞಾನಿಕ ರೀತಿಯಾಗಿಯೇ ಹೇಳ್ತಾರೆ. ಅದನ್ನು ಕಣ್ಣಿಗಂತೂ ವಾಯುದೇವ ಕಾಣಿಸೋದಿಲ್ಲ. ಆ ವಾಯು ದೇವ ಏನದಲ್ಲ ಅವಳನ್ನು ಹತ್ಕೊಂಡಿರ್ತಾನೆ. ಹತ್ಕೊಂಡಾಗ ಅವಳಿಗೆ ಗೊತ್ತಾಗ್ತಿದೆ ಇವನು ನನ್ನೊಂದಿಗೆ ಕಾಮ ಕೇಳಿ ಮಾಡ್ತಾ ಇದ್ದಾನಂತ ತಿಳ್ಕೊಂಡಕ್ಕೆ ಅದೃಶ್ಯರೂಪಿ ವಾಮದೇವನಿಗೆ ನುಡಿದಳು ಅಂಜನ. ಹೇಳ್ತಾಳೆ ವಾಯುದೇವ, ಏಕಪತಿವೃತ ನನ್ನದು, ನಾನು ಕೇಸರಿ ರಾಜನ ಹೆಂಡತಿ, ನನ್ನದು ಏಕಪತಿವೃತ. ಒಬ್ಬನಿಗಿಂತ ಹೆಚ್ಚು ಗಂಡ ಅಂದರೆ ನನಗಿಲ್ಲ, ಅದನ್ನು ಸಹಿಸುವುದಿಲ್ಲ. ನಾನು ಪತಿವ್ರತೆ, ನನಗೆ ಇರೋದು ಒಬ್ಬನೇ ಗಂಡವನು ಕೇಸರಿ. ಈಗ ನೀನು ಮಾಡ್ತಾ ಇರುವುದು ನನ್ನ ಪತಿವ್ರತೆಗೆ ಧಕ್ಕೆಯನ್ನು ಮಾಡ್ತಾ ಇದ್ದೀನಿ, ನನ್ನ ಪಾವಿತ್ರ್ಯಕ್ಕೆ ಧಕ್ಕೆಯನ್ನುಂಟ ಮಾಡ್ತಾ ಇದ್ದೆ. ಭಂಗ ಮಾಡುತ್ತಿರುವವರು ಯಾರು? ನನ್ನ ಈ ಒಂದು ಪತಿವ್ರತೆಯ ಧರ್ಮವನ್ನು ಭಂಗ ಯಾರು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಕೇಳಿ ಅಂಜನಾಳ ನುಡಿ ವಾಯುದೇವ ನುಡಿದ. ಕೇಳಿದವನ ಅವಳು ಅಂಜನಾದೇವಿ ಹೇಳ್ತಾನ. ಇಲ್ಲಿ ನೋಡಿ ವಾಲ್ಮೀಕಿಯವರು ಕವನದಲ್ಲಿ ಯಾವ ರೀತಿಯಾಗಿ ಹೆಣ್ಣಿನ ಸೌಂದರ್ಯವನ್ನು ಈಗಲೇ ನಾ ಹಿಂದೂ ಹೇಳಿದ್ದೇನೆ, ಅವಳು ಹೇಗಿದ್ದರು, ವಾಯುದೇವ ಯಾವ ರೀತಿಯಾಗಿ ಆಕರ್ಷಣೆಗೊಳಗಾದ, ಅವನಲ್ಲಿ ಲೈಂಗಿಕ ಒಂದು ಇದು ಭಾವನೆಗಳು ಯಾವ ರೀತಿಯಾಗಿ ಹೆಜ್ಜೆ ಅವನಲ್ಲಿ ಹುಟ್ಟಿಕೊಂಡು ಅನ್ನೋದನ್ನು ಈಗ ಹಿಂದಿನ ಸಾಲುಗಳಲ್ಲಿ ಹಿಂದಿನ ಶ್ಲೋಕಗಳಲ್ಲಿ ಬಂದಿದೆ. ಅದನ್ನು ಹೇಳಿದೆ ನಿಮಗೆ. ಮುಂದುವರೆದು ಹೇಳ್ತಾನ, ನಿಗರ್ಗುಂಡಿಯವಳೆ ನೋಡಿ ಹೆಣ್ಣಿನಲ್ಲಿ ಕೆಲವೊಂದು ಒಂದು 4 ಇವನ್ ಮಾಡ್ಯಾರ, ಜಾತಿಗಳನ್ನು ಮಾಡ್ಯಾರ. ಓಕೆ, ನಾವೇನು ಹೇಳ್ತೀವಿ ಜಾತಿ ಅಂತ ವರ್ಗಗಳನ್ನು, ಹೆಣ್ಣಿನಲ್ಲಿ ಒಂದೇ ವರ್ಗಗಳಿಲ್ಲ, 4 ವರ್ಗ ಮಾಡ್ಯಾರ. ಅದು ಆ್ಯಕ್ಚುಲಿ ನೋಡಬೇಕಾದ್ರೆ ಹೆಣ್ಣಿನಲ್ಲಿ 7 ಪ್ರವರ್ಗಗಳಿವೆ. ಪ್ರತಿಯೊಂದರಲ್ಲಿ ಗಂಡಿನಲ್ಲಿಯೂ ಇದೆ, ಹೆಣ್ಣಿನಲ್ಲಿಯೂ ಇದೆ. ಒಂದೊಂದು ಪ್ರವರ್ಗ ತನ್ನದೇ ಆದಂಥ ಲಕ್ಷಣಗಳನ್ನು. ಇಲ್ಲಿ ಏನಾಗ್ತದೆ ಅಂದರೆ ಒಬ್ಬೊಬ್ಬರು ಎದೆ ಬೇರೆ ಇರ್ತದೆ, ಸಣ್ಣ ಇರ್ತದೆ, ನಡೆದು ಹಂಗೆ ಬರ್ತದೆ, ಕಾಲಿನ ಹಂಗೆ ಬರ್ತದೆ, ಮತ್ತು ಪೃಷ್ಠಭಾಗದ್ದು ಹಂಗೆ ಬರ್ತದೆ. ಅಂದರೆ ಒಂದೇ ರೀತಿಯಾಗಿ ಇರುವುದಿಲ್ಲ. ನಡಿಗೆಯಲ್ಲಿನೂ ಚೇಂಜ್ ಇದೆ. ಕೆಲವೊಂದು ಪಕ್ಷಿ ನಡಿಗೆಯನ್ನು ಹೊಂದಿರ್ತಾರೆ, ಕೆಲವೊಂದು ಪ್ರಾಣಿ ನಡಿಗೆಯನ್ನು ಹೊಂದಿರ್ತಾರೆ. ಈ ರೀತಿಯಾಗಿ ಈ ಲಕ್ಷಣಗಳನ್ನು ನೋಡ್ಕೊಂಡು ಆಕಿ ಲಕ್ಷಣಗಳನ್ನು ಹೇಳ್ತಾನೆ. ನಿಗರ್ಗುಂಡಿಯವಳೆ ಅಂತ ಕರೀತಾನೆ. ಭಯಬೇಡ ಮನದಲ್ಲಿ, ಅಗೌರವ ಮಾಡುತ್ತಿಲ್ಲ ನನಗೆ. ನಾಯನ ನಿನಗೆ ಅಗೌರವ ತೋರಿಸ್ತಾ ಇಲ್ಲ, ನಿನ್ನನ್ನು ಮರ್ಯಾದೆ ಹಿನ್ನೆಲೆ ಮಾಡಬೇಕು ಉದ್ದೇಶ ಇಲ್ಲ, ನಿನ್ನ ಪತಿವ್ರತ ಧರ್ಮವನ್ನು ಭಂಗ ಮಾಡಬೇಕಂತ ಉದ್ದೇಶ ಇಲ್ಲ. ನಿನಗೆ ನೀನು ಗರ್ಭ ಧರಿಸಲು ಅಪ್ಪಿಕೊಂಡು ನೀನು ಏನು ಮಾಡಬೇಕು, ಗರ್ಭ ಧರಿಸುವ ಸಲುವಾಗಿ ನಾನು ನಿನ್ನನ್ನು ಅಪ್ಪಿಕೊಂಡಿದ್ದೇನೆ. ನೀನು ಗರ್ಭ ಧರಿಸಲು ಅಪ್ಪಿಕೊಂಡಿರುವೆ. ಮುಂದೊಂದು ದಿನ ತಿಳಿಯುವದಿ ರಹಸ್ಯ. ನಾ ಯಾಕೆ ಅಪ್ಕೊಂಡು ನಿನ್ನನ್ನು ಗರ್ಭವತಿಯನ್ನಾಗಿ ಮಾಡ್ತಾ ಇದ್ದೇನೆಂದ್ರೆ ಇದರ ರಹಸ್ಯ ಈಗ ಗೊತ್ತಾಗುವುದು ನಿನಗೆ. ಮುಂದೊಂದು ದಿನ ಈ ರಹಸ್ಯ ನನಗೆ ತಿಳಿದಿದೆ. ಜಾನ ಬಲಶಾಲಿ ಗಂಡ ಮಗ ಹೇರುವೆ. ಮುಂದೆ ನೀನು ಒಬ್ಬ ಬಲಶಾಲಿ ಜಾನ ಗಂಡ ಮಗುವಿಗೆ ಜನ್ಮ ಕೊಡುವಿ. ಆ ಮಗು ಯಾಕೆ ಹುಟ್ಟಿತೋ, ಅದಕ್ಕೆ ಯಾಕೆ ನಾನು ಜನ್ಮ ಕೊಟ್ಟೆ, ಅದರಿಂದ ಮಹಾಕಾರ್ಯ ಏನಾಗಬೇಕು ಅನ್ನೋದನ್ನು ನೀನು ಮುಂದೊಂದು ದಿನ ಇದನ್ನು ತಿಳ್ಕೊಳ್ತೀಯ ಅಂತೇಳಿ ವಾಯುದೇವ ಅಂಜನಿಗೆ ಹೇಳ್ತಾಳೆ. ಬಲಶಾಲಿ ತೊಂಡ ಬಾಲಕ ಹಾರಾಟ ವೇಗದಲ್ಲಿ ನನಗೆ ಸಮಾನ. ಆ ಹುಡುಗ ಲಕ್ಷಣ ಹೇಳ್ತಾನೆ. ಮುಂದೆ ಹುಟ್ಟಬಹುದಾದ ಮಗು
ನಾ ಎಷ್ಟು ಸ್ಪೀಡಿಂದ ಹಾರ್ತನಲ್ಲ, ಗಾಳಿ ವೇಗದ ಹುಡ್ತಾ ನಿನಗೆ, ನನ್ನಷ್ಟೇ ವೇಗದ ಮಗು ನಿನಗೆ ಜನಿಸ್ತಾನ. ಸಾಹಸಿ ಮಗ ತಾಯಿಯಾಗುವೆ. ನೀನು ಆ ಮಗುವಿನಿಂದ ಹೆಮ್ಮೆ ಪಡ್ತೀಯ, ಗರ್ವ ಪಡ್ತೀಯ. ಯಾಕಂದ್ರೆ ಅಂತಹ ಬಲಶಾಲಿ ಹನುಮಾನನ ತಾಯಿ ಅಂದ್ರೆ ಆ ಬಾಲಕನ ತಾಯಿ ಅಂತ ನೀನು ಅನಿಸ್ಕೊಳ್ತೀಯ ಅಂತ ಹೇಳ್ತಾನೆ. ಕೇಳಿ ವಾಯುದೇವ ನುಡಿ ಕಳೆದಳು ಗವಿಯಲ್ಲಿ ಏಕಾಂಗಿ ಕಾಲ. ಅದನ್ನು ನೋಡ್ಕೊಂಡಾಗಿ ಗೊತ್ತಾಗ್ತಿದೆ, ಇನ್ನು ನಾನು 9 ತಿಂಗಳ ಕೇಸರಿ ರಾಜ ಅಂದ್ರೆ ರಾಜಧಾನಿಗೆ ಮರಳಿ ಹೋಗದ, ಅರಮನೆಗೆ ಮರಳಿ ಹೋಗದ ಆಕೆ ಸುದ್ದಿ ಕಳಿಸ್ತಾರೆ. ನಾನು ಇಲ್ಲೇ ಗವಿ ಅದೇನು ಅಂಜನೇಯ ಬೆಟ್ಟಿದಿಲ್ಲ, ಆ ಗವಿಯಲ್ಲಿ ನಾನು ಕಾಲವನ್ನು ಏಕಾಂಗಿಯಾಗಿ ಕಳಿತೀನಿ. ನನಗೆ ಯಾರು ರಾಶಿಯರು ಬೇಡ, ಏನೂ ಬೇಡ, ನಾನು ಒಬ್ಬಳೇ ಆಗಿ ಆ ಗವಿಯಲ್ಲಿ ಕಾಲ ಕಳಿತೀನಿ. ನಿನಗೆ ಜನ್ಮ ಕೊಟ್ಟಳು ಗವಿಯಲ್ಲಿ, ಆ ಗವಿಯಲ್ಲೇನೆ ಅಂಜನಿ ನಿನಗೆ ಜನ್ಮ ಕೊಟ್ಟಳು. ಸೂರ್ಯನನ್ನು ಪಕ್ವ ಹಣ್ಣೆಂದು ಭಾವಿಸಿ 300 ಯೋಜನೆ ಎತ್ತರ ಆಕಾಶಕ್ಕೆ ಹಾರಿದಿ ಪಡೆಯಲು. ಬಾಲಕನಾಗಿದ್ದಾಗ ಸಣ್ಣ ವಯಸ್ಸಿನಲ್ಲಿ ನೀನು ಮಾಡಿದೆ, ಆ ಉದಯಿಸುವ ಸೂರ್ಯ ನೋಡಿದೆ, ಬಹಳ ಪಕ್ವ ಹಣ್ಣಿನ ಜೊತೆ ಕಾಣ್ಸಕತ್ತಾವ. ನೀ ಏನು ಮಾಡಿದೆ, ಅದಕ್ಕೆ ಧಾವಿಸಿಕೊಂಡ ಹಾರಿ ಹೋದಿ. 300 ಯೋಜನೆ ಎತ್ತರ ಆಕಾಶಕ್ಕೆ ಹಾರಿದೆ. 300 ಯೋಜನೆ ತನಕ ಹೋದಿ ನೀನು. ಬಾಲ ಹನುಮನಾಗಿ ಸೂರ್ಯ ಸುಡು ಬಿಸಿಲಿಗೆ ನಿತ್ರಾಣವಾಗಿ ಬಿದ್ದೆ ಜೇನು ಹನಿಯಂತೆ. ಅಷ್ಟು ದೂರಿನ ಹೋದಿಲ್ಲ, ಸೂರ್ಯನ ಬಿಸಿಲಿಗೆ ನೀನೇನು ಮಾಡಿದೆ, ಸುಡು ಬಿಸಿಲಿಗೆ ನಿತ್ರಾಣ ಆದಿ, ಶಕ್ತಿಯನ್ನು ಕಳ್ಕೊಂಡವನ್ನ ನೀನು ಭೂಮಿಗೆ ಬಿದ್ದೆ. ಬೀಳು ಬಂದು ನೀನು ಹೆಂಗೆ ಕಾಣಿಸ್ತಿದ್ದೀಪ್ಪ ಅಂದ್ರೆ ಜೇನು ಹನಿಯಂತೆ. ಜೇನು ತುಂಬಿದಂಥ ಗೂಡು ಏನಿರ್ತದಲ್ಲ, ಅದರಿಂದ ಜೇನು ಸುರಿತಿರ್ತದೆ, ಅಂದ್ರೆ ಕೆಳಗೆ ತಟ್ ಬೀಳ್ತಿರ್ತದೆ. ಆ ಹನಿ ಯಾವ ರೀತಿ ಬೀಳ್ತದಲ್ಲ, ಆ ಹನಿಗತೆ ಹನುಮಾನ ಕಾಣ್ತದೆ. ಪರ್ವತ ಶಿಖರದಲ್ಲಿ ಸಿಡಿಲಿನಂತಹ ರಭಸದ ಇಟ್ಟು ತಿಂದು ಕಂಡ ಹನಿಯಂತೆ ಬೀಳುವ ಬಾಲಕ. ಮ್ಯಾಗಿಂದೇನು ಅಶಕ್ತನಾಗಿ ಬೀಳ್ತಾನಲ್ಲ ಕೆಳಗೆ, ಬೀಳುವ ಕಾಲಕ್ಕೆ ಇವನಿಗೆ ಜೇನು ಹನಿ ಬಿದ್ದಂಗೆ ಕಾಣಿಸೋದು ಭೂಮಿಯಾಗ. ಈ ಜೇನು ಹನಿ ಬೀಳ್ತಾ ಇರೋದು ಹನುಮಾನನೆಂದು ನಾಮ ಪದವಿ ಕೊಟ್ಟರು. ಈ ಒಂದು ದೃಶ್ಯ ಏನು ನೋಡಲ್ಲ ನೀನು, ಬೀಳುವ ಜೇನು ಹನಿ ಏನು ಕಾಣಿಸ್ತಾ ಇದೆಯಾ, ಅದನ್ನು ನೋಡ್ಕೊಂಡು ನಿನ್ನ ಹೆಸರನ್ನ ಹನುಮಾನ ಎಂದು ಇಟ್ಟರು ಅಂತೇಳಿ ಜಾಂಬವಂತ ಹನುಮಾನನಿಗೆ ಅವನ ಜನ್ಮದ ರಹಸ್ಯವನ್ನು ಹೇಳ್ತಾನೆ. ಮುಂದೆ ಇನ್ನೂ ಏನು ಹೇಳ್ತಾನೆ ಅನ್ನೋದನ್ನು, ಯಾವ ವಿಚಾರಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.